ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕಾಣ ಸೀಸನ್ 12 ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ಅಂತಾನೆ ಹೇಳ್ಬೋದು. ನೀವೆಲ್ಲರೂ ಕೂಡ ತಮ್ಮನೇ ನೋಡಿ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ಈಗ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಾರೆಯಾಗಿ 9 ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ ಆಲ್ 8 ಜನ ಸ್ಟ್ರಾಂಗ್ ಇರುವಂತಹ ಸ್ಪರ್ಧಿಗಳು ಅಂತ ಹೇಳ್ಬೋದು. ಕೇವಲ ನಮ್ಮ ಗಿಲ್ಲಿ, ರಕ್ಷಿತಾ, ಕಾವ್ಯ, ರಘು ಆಗಿರ್ಬೋದು, ನಮ್ಮ ಅಶ್ವಿನಿ, ಧ್ರುವಂತ್, ಧನುಷ್ ಹಾಗೆ ರಾಶಿಕಾ ಅಂತ ಹೇಳ್ಬೋದು. ನಾನು ಸ್ಪಂದನ ಅವರನ್ನು ಹೊರತುಪಡಿಸಿ ಉಳಿದಿರುವಂತಹ 8 ಜನರ ಬಗ್ಗೆ ಒಂದು ಕಮ್ಯುನಿಟಿಯಲ್ಲಿ ನಿಮಗೆ ಒಂದು ಪೋಸ್ಟ್ ನ ಹಾಕಿದೆ. ಈ ಒಂದು ಸೀಸನ್ ಅನ್ನು ಗೆಲ್ಲುವಂತ ಅರ್ಹತೆ ಯಾರಿಗೆ ನಿಜವಾಗ್ಲೂ ಇದೆ ಅನ್ನುವಂತ ಮಾಹಿತಿಯನ್ನ ಒಂದು ಕಮ್ಯುನಿಟಿ ಪೋಸ್ಟ್ ಅನ್ನು ಹಾಕಿದ್ದೆ ಅಂತ ಹೇಳ್ಬೋದು. ನೀವು ಹಾಕಿರುವಂತಹ ಓಟ್ಗಳ ಅನುಸಾರವಾಗಿ ಈ ಒಂದು ಸೀಸನ್ ಅನ್ನ ಗೆಲ್ಲುವಂತ ನಿಜವಾದ ಅರ್ಹತೆ ಯಾರಿಗೆ ಇದೆ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದೆ. ಅದಕ್ಕೆ ನೀವು ಎಲ್ಲರೂ ಕೂಡ ಓಟ್ ಹಾಕಿದಿರ ಅಂತ ಅನ್ಕೊಂಡಿದೀನಿ. ಯಾರ್ಯಾರೆಲ್ಲ ಓಟ್ ಹಾಕಿಲ್ಲ ಹೋಗಿ ಓಟ್ ಹಾಕಿ ಅಂತ ಕೇಳ್ಕೊತಾ ಈಗ ಈ ಒಂದು ಸೀಸನ್ ಅಲ್ಲಿ ಉಳಿದಿರುವಂತ 8 ಜನರ ಸ್ಪರ್ಧಿಗಳಿಗೆ ಈ ವಿನ್ನರ್ ಸರ್ವೆಯನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅಂದ್ರೆ ಈಗ ಒಟ್ಟಾರೆಗೆ 8 ಜನರ ಸ್ಪರ್ಧಿಗಳ ಪೈಕಿ ವಿನ್ನರ್ ಸರ್ವೆ ಅನ್ನುವಂತಹ ಒಂದು ವಿಚಾರದಲ್ಲಿ ಯಾರಿಗೆ ಎಷ್ಟು ಪರ್ಸೆಂಟೇಜ್ ವಿನ್ನಿಂಗ್ ಆಗುವಂತ ಪ್ರೊಬ್ಯಾಬಿಲಿಟಿ ಇದೆ ಅನ್ನುವಂತ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ 8ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಅಂದ್ರೆ ನಮ್ಮ ರಾಶಿಕಾ ಶೆಟ್ಟಿ ಅಂತ ಹೇಳ್ಬೋದು. ನಮ್ಮ ರಾಶಿಕಾ ಶೆಟ್ಟಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12 ಅನ್ನು ಗೆಲ್ಲಲು ಕೇವಲ ಎಷ್ಟು ಪರ್ಸೆಂಟ್ ಚಾನ್ಸ್ ಇದೆ ಅಂತ ನೋಡ್ತಾ ಹೋದಾದ್ರೆ ಕೇವಲ 1% ಪ್ರೊಬ್ಯಾಬಿಲಿಟಿ ಇದೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅನ್ನು ನಮ್ಮ ರಾಶಿಕಾ ಶೆಟ್ಟಿ ಅವರು ಗೆಲ್ಲಲು. ಆ ಒಂದು ಕಾರಣದಿಂದಾಗಿ ಅವರು 8ನೇ ಸ್ಥಾನದಲ್ಲಿದ್ದಾರೆ. ಇನ್ನು 7ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಧನುಷ್ ಗೌಡ ಅಂತ ಹೇಳ್ಬೋದು. ನಮ್ಮ ಧನುಷ್ ಗೌಡ ಅವರಿಗೂ ಕೂಡ ಕೇವಲ 1% ಓಟ್ಗಳು ಬಂದಿವೆ ಅಂತ ಹೇಳ್ಬೋದು. ಇವರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅನ್ನು ಗೆಲ್ಲಲು ಕೇವಲ 1% ಮಾತ್ರ ಚಾನ್ಸ್ ಇದೆ ಅಂತ ಹೇಳ್ಬೋದು. ಇನ್ನು 6ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಧ್ರುವಂತ್ ಅಂತ ಹೇಳ್ಬೋದು. ನಮ್ಮ ಧ್ರುವಂತ್ ಅವರು ಕೂಡ ಈ ಒಂದು ಸೀಸನ್ ಅನ್ನ ವಿನ್ ಆಗುವಂತ ಪ್ರೊಬ್ಯಾಬಿಲಿಟಿ ಕೇವಲ 1% ಮಾತ್ರ ಇದೆ ಅಂತ ಹೇಳ್ಬೋದು. ಆ ಒಂದು ಕಾರಣದಿಂದ ಇವರು ವಿನ್ನಿಂಗ್ ಆಗುವಂತ ಸಾಧ್ಯತೆ ಕೇವಲ 1% ಅಂತ ಹೇಳ್ಬೋದು. ಧ್ರುವಂತ್, ಧನುಷ್ ಹಾಗೆ ರಾಶಿಕ್ ಅವರು ವಿನ್ನಿಂಗ್ ಆಗುವಂತ ಪಾಸಿಬಿಲಿಟಿ ಈ ಒಂದು ಸೀಸನ್ ಅನ್ನ ಕೇವಲ 1% ಇದೆ ಅಂತ ಹೇಳ್ಬೋದು. ಇನ್ನು 5ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಅಶ್ವಿನಿ ಗೌಡ ಅಂತ ಹೇಳ್ಬೋದು. ನಮ್ಮ ಅಶ್ವಿನಿ ಗೌಡ ಅವರು ಈ ಒಂದು ಸೀಸನ್ ಅನ್ನ ವಿನ್ನಿಂಗ್ ಆಗುವಂತಹ ಪ್ರೊಬ್ಯಾಬಿಲಿಟಿ ಅಂದ್ರೆ ಪಾಸಿಬಿಲಿಟಿ ಇರೋದು, ಸಾಧ್ಯತೆ ಇರೋದು ಕೇವಲ 3% ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಕೇವಲ 3% ಇದೆ ಅಂತ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಮ್ಯೂಟೆಂಟ್ ರಘು ಅಂತ ಹೇಳ್ಬೋದು. ನಮ್ಮ ಮ್ಯೂಟೆಂಟ್ ರಘು ಅವರು ಈ ಒಂದು ಸೀಸನ್ ಅನ್ನು ಗೆಲ್ಲುವಂತಹ ಒಂದು ಪ್ರೊಬ್ಯಾಬಿಲಿಟಿ ಎಷ್ಟು ಇದೆ ಅಂತ ನೋಡ್ತಾ ಹೋದಾದ್ರೆ ಕೇವಲ 4% ಮಾತ್ರ ಇದೆ ಅಂತ ಹೇಳ್ಬೋದು. 3ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ನಮ್ಮ ಕಾವ್ಯ ಶೈವ ಅಂತ ಹೇಳ್ಬೋದು. ನಮ್ಮ ಕಾವ್ಯ ಶೈವ ಅವರು ಈ ಒಂದು ಸೀಸನ್ ಅನ್ನ ವಿನ್ ಆಗುವಂತಹ ಸಾಧ್ಯತೆ ಇರೋದು ಕೇವಲ 5% ಅಂತ ಹೇಳ್ಬೋದು. ಇವರು ಕೂಡ ಆಲ್ಮೋಸ್ಟ್ ಗೆಲುವಿಗೆ ತುಂಬಾನೇ ದೂರದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇನ್ನು 2ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ನಮ್ಮ ರಕ್ಷಿತಾ ಶೆಟ್ಟಿ ಅವರು 2ನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇವರು ಕೂಡ ಆಲ್ಮೋಸ್ಟ್ ಆಲ್ ವಿನ್ನಿಂಗ್ ಆಗುವಂತ ಸಾಧ್ಯತೆ ಅಂದ್ರೆ ಪ್ರೊಬ್ಯಾಬಿಲಿಟಿ ಇರುವುದು ಕೇವಲ ಅಂದ್ರೆ 8% ಮಾತ್ರ ಅಂತ ಹೇಳ್ಬೋದು. 8% ನಮ್ಮ ರಕ್ಷಿತಾ ಶೆಟ್ಟಿ ಅವರು ವಿನ್ನಿಂಗ್ ಆಗುವಂತ ಪಾಸಿಬಿಲಿಟಿ ಇದೆ ಅಂತ ಹೇಳ್ಬೋದು. ಇನ್ನು ನಂಬರ್ 1 ಪೊಸಿಷನ್ ಅಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಗಿಲ್ಲಿ ಅಂತ ಹೇಳ್ಬೋದು. ನಮ್ಮ ಗಿಲ್ಲಿ ಅವರು ಈ ಒಂದು ಸೀಸನ್ ಅನ್ನ ವಿನ್ ಆಗುವಂತ ಪಾಸಿಬಿಲಿಟಿ ಅಂದ್ರೆ ಪ್ರೊಬ್ಯಾಬಿಲಿಟಿ ಇರುವುದು 77% ಅಂತ ಹೇಳ್ಬೋದು. ಅಂದ್ರೆ 100ರಲ್ಲಿ 77 ಜನರು ನಮ್ಮ ಗಿಲ್ಲಿ ಅವರನ್ನ ಇಷ್ಟಪಟ್ಟರೆ 8 ಜನರು ನಮ್ಮ ರಕ್ಷಿತಾ ಅವ್ರನ್ನ ಇಷ್ಟಪಡ್ತಾರೆ. ಇನ್ನು ಉಳಿದಿರುವಂತಹ 5% ಜನರು ಕಾವ್ಯ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ. ಇನ್ನು ಉಳಿದಿರುವಂತಹ 4% ಜನರು ನಮ್ಮ ರಘು ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ. ಇನ್ನು 3% ಜನರು ನಮ್ಮ ಅಶ್ವಿನಿ ಗೌರವನ್ನು ಇಷ್ಟಪಟ್ಟರೆ 1% ನಲ್ಲಿ ನಮ್ಮ ಧ್ರುವಂತ್, ಧನುಷ್ ಹಾಗೆ ರಾಶಿಕ್ ಅವರು ಇದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಇವತ್ತಿನ ಒಂದು ವಿನ್ನರ್ ಸರ್ವೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ನಮಗೆ ಗಿಲ್ಲಿ ಅವರು ಈ ಒಂದು ವಿನ್ನಿಂಗ್ ಸರ್ವೆ ಪ್ರಕಾರ ಅವರೇ ವಿನ್ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನಮ್ಮ ಸ್ಪಂದನ ಅವರು ಈ ಒಂದು ಲಿಸ್ಟ್ ನಿಂದ ಹೊರಗೆ ಇಟ್ಟಿದ್ದಾರೆ. ಯಾಕಂದ್ರೆ ಅವರು ನಮ್ಮ ಸ್ಪಂದನ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಲ್ಮೋಸ್ಟ್ ಔಟ್ ಆಗುವಂತ ಸಾಧ್ಯತೆನೇ ಜಾಸ್ತಿ ಇರೋದ್ರಿಂದ ಒಟ್ಟಾರೆಗೆ ಉಳಿದಿರುವಂತಹ 8 ಜನ ಸ್ಪರ್ಧಿಗಳ ಪೈಕಿ ನಿಮ್ಮ ಪ್ರಕಾರ ಈ ಒಂದು ಸೀಸನ್ ಅನ್ನ ವಿನ್ನರ್ ಯಾರು ಆಗ್ಬೇಕು ಎಂಬುದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.